7 ಶ್ಲೋಕ 27 ಇಚ್ಛೆ ದ್ವೇಷ ಸಂಯುಕ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೂಹಂ ಸರ್ಗೆ ಯಾಂತಿ ಪರಂತಪ. ಪ್ರಭುಪಾದದಿಂದ ಅನುವಾದ. ಭರತ ವಂಶನಾದ ಅರ್ಜುನನೇ ಶತ್ರುಗಳನ್ನು ಜಯಿಸುವವನೇ. ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತವೆ. ಅಧ್ಯಾಯ 7 ಶ್ಲೋಕ 28 ಯೇಷಾಂ ತ್ವಂತಗತಂ ಪಾಪಂ ಜನಾನಂ ಪುಣ್ಯಕರ್ಮಾಣಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢ ವ್ರತಃ. ಪ್ರಭುಪಾದವರಿಂದ ಅನುವಾದ. ಯಾರು ತಮ್ಮ ಹಿಂದೆ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕರ್ಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಹರೇ ಕೃಷ್ಣ. ಕೃಷ್ಣ. ಅಧ್ಯಾಯ 8 ಶ್ಲೋಕ 5 ಅಂತಃಕಾಲೇ ಚ ಮಾಮೇವ ಸ್ಮರನ್ನುಕ್ತ್ವಂ ಕಲೇವರಂ ಯಃ ಪ್ರಾಯಾತಿ ಸ ಮದ್ಭಾವಂ ಯಾತಿ ನಾತಸ್ತ್ರ ಸಂಶಯಃ. ಪ್ರಭುಪಾದವರಿಂದ ಅನುವಾದ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಹರೇ ಕೃಷ್ಣ. ಅಧ್ಯಾಯ 8 ಶ್ಲೋಕ 6 ಮಾಂ ವಾಪಿ ಸ್ಮರನ್ ಭಾವಂ ಜಜಂತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ಸದ್ಭಾವ ಭಾವಿತಾಃ. ಪ್ರಭುಪಾದವರಿಂದ ಅನುವಾದ. ಕೌಂತೆಯ ಮಗನಾದ ಅರ್ಜುನನೇ, ವ್ಯಕ್ತಿಯ ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವೆನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 8 ಶ್ಲೋಕ 7 ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯತ್ಯ ಮಯ್ಯರ್ಪಿತ ಮನೋಬುದ್ಧಿ ಮಾಮೇವ ವೈಶ್ಯಸ್ಯ ಸಂಶಯಾಃ. ಭಕ್ತಿ ವೇದಾಂತ ಶೀಲ ಪ್ರಭುಪಾದವರಿಂದ ಅನುವಾದ. ಆದ್ದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿತ್ಯ ಚಟುವಟಿಕೆಯನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಹರೇ ಕೃಷ್ಣ. Krishna Krishna Hare 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 Rama
ಹರೇ ಕೃಷ್ಣ. ಉಪ್ಪು.